ಬಿದ್ದ ತಕ್ಷಣ ಎದ್ದು ನಿಲ್ಲುವುದಿಲ್ಲ. ತೊಟ್ಟಿಲಲ್ಲಿಯೇ ಆಟವಾಡುತ್ತಾ 1 ವರ್ಷ ಕಳೆಯಿತು. ಹಸಿವಾದ ತಕ್ಷಣ ಊಟ ಮಾಡಲು ಅಳುತ್ತಿದ್ದ, ಒಂಟಿ ಎನಿಸಿದ ತಕ್ಷಣ ಭಯದಿಂದ ಅಳುತ್ತಿದ್ದ. ಆಗ ಯಾರಾದರೂ ಬಂದು ತಮ್ಮ ತೋಳ ತೆಕ್ಕೆಯಲ್ಲಿ ಬಂಧಿಸಿಕೊಳ್ಳುತ್ತಿದ್ದರು. ಆ ಅಪ್ಪುಗೆ ತುಂಬಾ ಅಪ್ಯಾಯಮಾನವಾಗಿರುತ್ತಿತ್ತು. ಹೀಗೆ 1 ವರ್ಷ ಕಳೆಯಿತು. ಭೂಮಿಯಲ್ಲಿನ ಪಯಣ ತುಂಬಾ ಸುಖವಾಗಿದೆ ಎಂದುಕೊಂಡ. ಮನೆಗೆ ಬಂದವರು ಯಾರೋ 1 ವರ್ಷವಾಯಿತು, ಇನ್ನೂ ಮಗುವಿಗೆ ನಡೆಯಲು ಬರುವುದಿಲ್ಲ ಎಂದು ಈತನನ್ನೇ ಉದ್ದೇಶಿಸಿ ಹೇಳಿದರು. ದೊಡ್ಡವರು ನಡೆದಾಡುತ್ತಿರುವ ಹಾಗೆ ನಾನು ನಡೆಯಬಹುದಲ್ಲವೇ ಎಂದು ಪುಣ್ಯವಂತ ಆಗ ಯೋಚಿಸಲು ಆರಂಭಿಸಿದ. ಎದ್ದು ನಡೆಯಲು ಯತ್ನಿಸಿದ. ಎದ್ದು ನಿಲ್ಲುವುದಕ್ಕೆ ಸಾಧ್ಯವಿಲ್ಲ. ಇನ್ನು ನಡೆದಾಡುವುದು ಹೇಗೆ? ಇನ್ನೊಮ್ಮೆ ಪ್ರಯತ್ನಿಸಿದ. ಸಾಧ್ಯವಾಗಲಿಲ್ಲ. ಇನ್ನೊಂದು ದಿನ ಮತ್ತೊಬ್ಬರು, ನಿನ್ನ ಮಗನಿಗೆ ವರ್ಷದ ಮೇಲಾಯಿತು, ಇನ್ನೂ ನಿಂತುಕೊಳ್ಳುವುದಿಲ್ಲ ಎಂದರೆ ಹೆಳವನಾಗಿರಬಹುದು ಎಂದು ತಮಾಷೆ ಮಾಡಿದರು. ಹೇಳವ ಎನ್ನುತ್ತಿದ್ದಂತೆಯೇ ಆತನಿಗೆ ಭಯಂಕರ ನೋವಾಯಿತು. ಆಗ ತನ್ನ ಶಕ್ತಿಯನ್ನೆಲ್ಲ ಮೀರಿ ಪ್ರಯತ್ನಿಸಿದ. ಅಂಗಾತ ಮಲಗಿದ್ದವನು ತನ್ನೆಲ್ಲಾ ಶಕ್ತಿಯನ್ನು ಒಟ್ಟುಗೂಡಿಸಿದಾಗ ಹೊಟ್ಟೆಯನ್ನು ನೆಲಕ್ಕೆ ಹಾಕಲು ಸಾಧ್ಯವಾಯಿತೇ ಹೊರತು ಎದ್ದು ನಿಲ್ಲಲಾಗಲಿಲ್ಲ. ಓ ಪುಣ್ಯವಂತ ತೆವಳಲು ಆರಂಭಿಸಿದ ಎಂದು ಅವರೇ ಕೂಗಿ ಹೇಳಿದರು. ಆಗ ಆತನಿಗೆ, ನಾನು ದೊಡ್ಡವರಂತೆ ಒಮ್ಮೆಯೇ ಎದ್ದು ನಿಲ್ಲಲು ಸಾಧ್ಯವಿಲ್ಲ, ಆದರೆ ಹೊಟ್ಟೆಯನ್ನು ನೆಲಕ್ಕೆ ಹಾಕಿ ಮುಂದೆ ಹೋಗಲು ಪ್ರಯತ್ನಿಸಿದರೆ ಸ್ವಲ್ಪ ಮುಂದೆ ಹೋಗಬಹುದು ಎಂದು ಅರ್ಥವಾಯಿತು. ಪುಣ್ಯವಂತ ಹೊಟ್ಟೆಯಿಂದ ತೆವಳಲು ಆರಂಭಿಸುತ್ತಿದ್ದಂತೆಯೇ ಒಂದು ದಿನ ಯಾರೋ ಎತ್ತಿಕೊಂಡು ಈತನನ್ನು ಗೋಡೆಗೆ ಒರಗಿಸಿ ನಿಲ್ಲಿಸಿದರು. ಕಾಲುಗಳು ತನ್ನ ಇಡೀ ದೇಹವನ್ನು ಹೊತ್ತು ನಿಲ್ಲಲು ಸಾಧ್ಯವೇ ಇಲ್ಲ ಎಂದು ಹೇಳಿದವು. ಒಮ್ಮೆಯೇ ನೆಲಕ್ಕೆ ಬಿದ್ದ ರಭಸಕ್ಕೆ ದೇಹಕ್ಕೆಲ್ಲ ವಿಪರೀತ ನೋವು, ಜೋರಾಗಿ ಅಳಲಾರಂಭಿಸಿದ. ಅಯ್ಯೋ, ಅವನಿಗೆ ನಿಲ್ಲೋದಿಕ್ಕೆ ಬರೋದಿಲ್ಲ ಎಂದಳು ಒಬ್ಬಾಕೆ. ನನಗೆ ನಿಲ್ಲಲು ಸಾಧ್ಯವಿಲ್ಲ ಎಂದರೆ ನಡೆಯಲು ಸಾಧ್ಯವೇ ಇಲ್ಲ ಎಂಬ ಸತ್ಯ ಅರ್ಥವಾಯಿತು. ಆದರೂ ಪುಣ್ಯವಂತ ಹಠ ಬಿಡಲಿಲ್ಲ. 1, 2, 3 ಎನ್ನುತ್ತಾ 10 ಬಾರಿ ಸೋತ. ಯಾವುದೇ ಪ್ರತಿಫಲ ಇರಲಿಲ್ಲ. ಮಗದೊಮ್ಮೆ ಎದ್ದು ನಿಲ್ಲಲು ಪ್ರಯತ್ನಿಸಿ ಗೆದ್ದ. ಆದರೆ ಮುಂದೆ ಹೆಜ್ಜೆ ಇಡಲು ಹೋಗುತ್ತಿದ್ದಂತೆಯೇ ಸಮತೋಲನ ತಪ್ಪಿ ಕೆಳಗೆ ಬಿದ್ದ. ಮತ್ತೆ ನೋವು. ದೊಡ್ಡವರಂತೆ ಮಾತನಾಡಲು ಪ್ರಯತ್ನಿಸಿದ. ಆದರೆ ಅಳುವೊಂದನ್ನು ಬಿಟ್ಟು ದೊಡ್ಡವರಂತೆ ಮಾತನಾಡಲಾಗಲಿಲ್ಲ. ಈತನನ್ನು ಎತ್ತಿಕೊಂಡವರೆಲ್ಲ ಅಮ್ಮ ಎಂದು ಹೇಳು ಎಂದು ಈತನಿಗೆ ಒತ್ತಡ ಹಾಕುತ್ತಿದ್ದರು. ಪುಣ್ಯವಂತ ಪ್ರಯತ್ನಪಟ್ಟು ಆ ಎನ್ನುತ್ತಿದ್ದಂತೆಯೇ ದೊಡ್ಡವರು ಜೋರಾಗಿ ನಗುತ್ತಿದ್ದರು. ಈತನಿಗೆ ಅವಮಾನ. ಮತ್ತೊಮ್ಮೆ ಪ್ರಯತ್ನಿಸುತ್ತಿದ್ದ, ಸೋಲುತ್ತಿದ್ದ. ಇವನಿಗೆ ಮಾತನಾಡಲು ಬರುವುದಿಲ್ಲ, ಮೂಕ ಎಂದು ಹೇಳಿದರು. ಎಷ್ಟೇ ಸೋತರೂ ಪುಣ್ಯವಂತ ತನ್ನ ಪ್ರಯತ್ನ ನಿಲ್ಲಿಸಲಿಲ್ಲ. ನಡೆಯಲು ಆರಂಭಿಸಿದ, ಮಾತನಾಡಲು ಆರಂಭಿಸಿದ. ಸೋಲು ಪ್ರಕೃತಿಯ ನಿಯಮ, ಹೋರಾಟ ನಿನ್ನ ಕರ್ತವ್ಯ.